ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಕಿಚನ್. ಬನ್ನಿ, ಇವತ್ತು ನಾವು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಸೀಸನಲ್ಲಿ ಸಿಗುವಂಥ ಅವರೆಕಾಯಿನ ಬಳಸ್ಕೊಂಡು ಇದ್ಕಿದ ಅವರೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಅವರೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಬಿಡಿಸ್ಕೊಂಡು ನೀಟಾಗಿ ನೆನೆ ಹಾಕಬೇಕು. 3 ಅವರ್ ನೆನೆ ಹಾಕ್ಕೊಂಡ್ರೆ ಸಾಕು, ಬೇಗನೆ ಸಿಪ್ಪೆ ಇಸುಕ್ಕೊಳ್ಬೋದು. ನೆನೆ ಹಾಕ್ಬಿಟ್ಟು ಇಸುಕ್ಕೊಂಡು ಇದು ಪೂರಿ ಹಾಗೆ ದೋಸೆ, ಚಪಾತಿ, ಮುದ್ದೆ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಅಂತೂ ಇದ್ದಿದ್ದು ಸೂಪರಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತಂತಂದ್ಬಿಟ್ಟು. ನಾವು ಇದೇ ರೀತಿ ಮಾಡೋದು, ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಆ ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಬ್ರೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಅವರೆ ಬೇಳೆನ ಚಿಕನ್ ಸಾಂಬಾರ್ಗೆ ಹಾಕ್ತಾರೆ, ಮಟನ್ ಸಾಂಬಾರ್ಗೆ ಹಾಕ್ತಾರೆ, ಹಾಗೆ ಮೊಟ್ಟೆ ಹಾಕಿ ಕೂಡ ಮಾಡ್ತಾರೆ. ನಾವು ಮಾಡ್ತೀವಿ, ಬಟ್ ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ಕೊಡ್ತೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಅವರೆಕಾಯಿನ ತೊಗೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ನೆನೆ ಹಾಕ್ಕೊಂಡು ಇಸುಕ್ಕೊಂಡು ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ಒಂದು ಕಡೆಯಿಂದ ರೆಡಿ ಮಾಡ್ಕೊಳ್ಳೋಣ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿಗೆ ಒಂದು 2 ತುಂಡಷ್ಟು ಚಕ್ಕೆ, ಒಂದು 6ರಿಂದ 7 ಲವಂಗ ಹಾಕ್ಕೊಳ್ಳಿ. ಹಾಗೆ ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ಕೊತಾ ಇದ್ದೀನಿ ಖಾರಕ್ಕೆ. ನೀವು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿನ ಬೇಕಿದ್ದರೂ ಹಾಕ್ಕೊಳ್ಬೋದು, ಇಲ್ಲ ಖಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ, ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಹಾಗಾಗಿ. ಹಾಗೆ ದಪ್ಪ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಹಾಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಯಾವುದೇ ಅಡುಗೆನ ಪ್ರೀತಿಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಾಗಿರುತ್ತೆ. ಎಲ್ಲರೂ ಕಲ್ತಿರೋದಿಲ್ಲ, ಕಲಿತಾ ಹೋದರೆ ಕಲಿಯೋದು ತುಂಬಾ ಇರುತ್ತೆ. ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 15 ಎಸಳು ತೊಗೊಂಡಿದ್ದೀನಿ ದಪ್ಪದು. ಶುಂಠಿ ಒಂದು 2 ಇಂಚಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು ದಪ್ಪ ಸೈಜ್ದು 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ದಾದರೆ 2 ಟೊಮೊಟೊ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಕೂಡ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗೋ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉರಿ ಇಟ್ಕೊಳ್ಳಿ, ಬೇಗ ಆಗುತ್ತೆ. ಹಾಗೆ ಸೈಡಲ್ಲಿ ನಾನು ಕೊಬ್ಬರಿ ಕೂಡ ತುರಿದಿಟ್ಕೊಂಡಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಕೂಡ ಸೇರಿಸ್ಕೊತೀನಿ ಒಗ್ಗರಣೆ ಹಾಕಬೇಕಾದ್ರೆ. ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಿದೆ. ಕೊಬ್ಬರಿ ಒಂದು ಕೈ ಮುಷ್ಟಿಯಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಧನಿಯಾ ಪೌಡ್ರು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿನಲ್ಲೇನೆ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಧನಿಯಾ ಪೌಡ್ರು ಕೂಡ ಒಂದು ಸ್ವಲ್ಪ ಬಿಸಿನಲ್ಲಿ ಫ್ರೈ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನೀವು ಬೇಕಿದ್ರೆ ಡೈರೆಕ್ಟಾಗಿ ಜಾರಿಗೆನೇ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸ್ಮೆಲ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು, ಧನಿಯಾ ಉರಿತಾ ಇದ್ರೇ ಒಂಥರ ಸ್ಮೆಲ್ ಇರುತ್ತಲ್ವ, ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಆರೋದಕ್ಕೆ ಸೈಡ್ಗೆ ಇಟ್ಕೊಂಡ್ಬಿಡೋಣ ಇವಾಗ. ಹಾಗೆ ಆರಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀಟಾಗಿ, ಸ್ವಲ್ಪ ನೀರು ಹಾಕ್ಕೊಂಡು. ಫೈನಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ಕುಕ್ಕರಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ಮಿಕ್ಸಿಗೆ ಕೂಡ ಹಾಕಿದ್ದಾಯಿತು, ಫೈನ್ ಪೇಸ್ಟ್ ರೆಡಿಯಾಗಿದೆ ಮಸಾಲೆ. ಇದನ್ನು ಸೈಡ್ಗೆ ಇಟ್ಕೊಂಡು ಫಸ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ. ಎಣ್ಣೆ ಕಾದಿದೆ. 2 ಟೇಬಲ್ ಸ್ಪೂನಷ್ಟು, ಸಣ್ಣ ಟೇಬಲ್ ಸ್ಪೂನ್ ನಂದು, ಹಾಗಾಗಿ ನೀವಾದರೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದದಾಗೆ, ಅರ್ಧ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1-2 ರೆಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗ ಸೈಡಲ್ಲಿ ತೊಳೆದಿಟ್ಕೊಂಡಿದ್ದೀವಲ್ಲ ಇದ್ಕಿನ ಬೇಳೆಕಾಳು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದ್ಕಿದವರೆ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಣ್ಣೆನಲ್ಲೇನೆ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಬೇಯುತ್ತೆ ಬೇಗ. ಹಾಗಾಗಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ.
ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀರಲ್ಲ ಏನಕ್ಕೆ ಸೇರಿಸ್ಕೊತಾ ಇದ್ದೀರಾ ಅಂತ ನೀವು ಅನ್ಬೋದು. ಹೌದು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಆದರೂ ಕೂಡ ಖಾರದ ಪುಡಿ ತೊಗೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ. ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೂ ಪೂರಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬೇಳೆ ಸಾರು ಮಾಡಿದಾಗೆಲ್ಲನೂ ಕೂಡ ನಮ್ಮ ಮನೇಲಿ ನಾನು ಪೂರಿ ಅಂತೂ ಮಾಡೇ ಮಾಡ್ತೀನಿ. ಇವತ್ತು ನೀವು ಮುದ್ದೆ ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರಿಗೆ ಅಂದ್ಬಿಟ್ಟು. ಇದೆಲ್ಲ ಮಸಾಲೆನೂ ನೀಟಾಗಿ ಹೊಂದ್ಕೊಳೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಉಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ, ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಎಣ್ಣೆನಲ್ಲೇ ಫ್ರೈ ಆದರೆ ತುಂಬಾ ಸಾಂಬಾರು ಟೇಸ್ಟ್ ಕೊಡುತ್ತೆ. ಹಾಗಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮಸಾಲೆನ ನೀಟಾಗಿ ತಿರುಗಾ ಎಣ್ಣೆನಲ್ಲೇ ಫ್ರೈ ಆಗೋ ರೀತಿ. ಆಲ್ರೆಡಿ ನಾವು ಮಸಾಲೆನ ಹುರ್ಕೊಂಡಿದ್ದೀವಿ, ಹಸಿ ವಾಸನೆ ಏನು ಅಷ್ಟಾಗಿರೋದಿಲ್ಲ. ಆದರೂ ಕೂಡ ಒಂದು ಟ್ರಿಪ್ಪು ಎಣ್ಣೆಯಲ್ಲಿ ನೀರನ್ನು ಸೇರಿಸ್ದಿರ ಫಸ್ಟ್ ಈ ಥರ ಬೇಯಿಸ್ಕೊಳ್ಳೋಣ. ನಂತರ ಇದಕ್ಕೆ ಇವಾಗ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ, ಮೀಡಿಯಮ್ ಆಗಿ ಹಾಕ್ಕೊತಾ ಇದ್ದೀನಿ. ಈಗಾಗಲೇ ಇದರಲ್ಲಿ ಹಸ್ರು ಕಾಳು ಜಾಸ್ತಿ ಇರೋದ್ರಿಂದ ಬೇಳೆನಲ್ಲಿ ಬೇಗ ಬೆಂದೋಗ್ಬಿಡುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ವಿಜಿಲ್ ಕೂಡ ಹಾಕ್ಸೋದು ಬೇಕಾಗಿಲ್ಲ. ಸುಮ್ಮನೆ ಒಂದು ವಿಜಿಲ್ ಬರೋ ಟೈಮ್ಗೆ ಆಫ್ ಮಾಡಿಕೊಂಡ್ರೂ ಸಾಕು, ಬೇಗ ಬೆಂದುಬಿಡುತ್ತೆ. ತುಂಬ ಬೇಯಬೇಕು ಅನ್ನೋದಾದರೆ ಒಂದು ವಿಜಿಲ್ ಫುಲ್ ಆಗಲಿ. ನನಗೆ ಅಷ್ಟಾಗಿ ಬೇಳೆ ತುಂಬ ನುಣ್ಣಗೆ ಬೆಂದೋದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವಿಜಿಲ್ ಬರೋ ಟೈಮ್ಗೆ ತೆಗೆದುಬಿಡೋಣ ಅಂತಂದ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಸಿಲ್ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಏರ್ ಬರ್ತಾಯಿದೆ, ರಿಮೂವ್ ಮಾಡಿದ್ದೀನಿ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಫುಲ್ಲು ಸಾಂಬಾರಲ್ಲಿ. ತುಂಬಾ ಚೆನ್ನಾಗಾಗಿದೆ ಸಾಂಬಾರು. ಫೈನಲ್ ಆಗಿ ಸಾಂಬಾರಂತೂ ರೆಡಿ ಆಯಿತು. ಒಂದು ಕಡೆ ಹಾಗೆ ಮುದ್ದೆಗೆ ಇಟ್ಕೊಂಡು ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಬೇಳೆ ಸಾಂಬಾರು ರೈಸ್ ಜೊತೆಗಂತೂ ಇದಿದು ಚೆನ್ನಾಗಿರುತ್ತೆ. ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆ ರೆಡಿ ಆದಮೇಲೆ ಬಿಸಿ ಬಿಸಿ ಸಾಂಬಾರನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಾಡಿರೋ ತುಪ್ಪ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಬೇಳೆ ಸಾಂಬಾರು ಮುದ್ದೆ ಹೇಗಿದೆ? ತಪ್ಪದೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.